ಕೂಡ, ಎಷ್ಟೋ ವ್ಯಕ್ತಿಗಳಿದ್ದರೂ ಕೂಡ, ನಾನೇ ದೇವರು, ನಾನೇ ಸ್ವಾಮಿ, ನಾನೇ ಅದ್ಭುತ ಮಾಡೋದು, ನಾನೇ ಬಿಡುಗಡೆ ಮಾಡ್ತೀನಂತ ಎಷ್ಟೋ ಜನ ಇದ್ರು ಕೂಡ ಆತನ ಹಾಗೆ ಮಾಡುವವರು ಒಬ್ಬರು ಇಲ್ಲ. ಕೈಗಳ ತಟ್ಟಿ ಹೇಳ್ರಿ, ಈ ಮೂರನೇ ವಿಷಯ, ದೇವರು ಮಹತ್ ಕಾರ್ಯ ನಡೆಸಲು ಆತನು ఒబ్బనే శక్తనాగిದ್ದಾನೆ. ఈ లోకంలో ఎంత పెద్ద అద్భుత కార్యాలు చేసే వాళ్ళే ఉన్నా కూడా దేవుడు చేసేంత అద్భుత కార్యాలు చేసేవారు ఎవರೂ లేరు. ಗಮನಿಸಬೇಕು ಎಲ್ಲರೂ. ಗಮನಿಂಚಂడి. ದೇವರ ವಾಕ್ಯದಲ್ಲಿ ನೋಡ್ತೇವೆ. ಲೂಕನ ಸುವಾರ್ತೆ 5ನೇ ಅಧ್ಯಾಯ 26ನೇ ವಾಕ್ಯ. ಲೂಕ 5:26 ವಚನ. ಈ ವ್ಯಕ್ತಿ ಯಾರು? ಈ ವ್ಯಕ್ತಿ ఎవరు? ಹಾಸಿಗೆಯಿಂದ ಒತ್ತುಕೊಂಡು ಬಂದಂತ ವ್ಯಕ್ತಿ. ಹಾಸಿಗೆలో వచ్చి ಎತ್ತುಕೊಂಡು మోసుకున్నట్లు. ಇವನು ಹೆಂಗೆ ದೇವರು ಹೇಳ್ತಾ ಇದಾರೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ನಿನ್ನ ಹಾಸಿಗೆಯನ್ನು ಒತ್ತುಕೊಂಡು ನಡೆ.